ಕೆಲವು ವಿಷಯಗಳು ತುಂಬ ತುರ್ತಾಗಿ ನಡೆದು ಬಿಡ್ತವೆ, ಆಕಸ್ಮಿಕವಾಗಿ ನಡೆಯುತ್ತವೆ, ಕೆಲವು ಉದ್ದೇಶಪೂರ್ವಕವಾಗಿ ಕೂಡ ನಡೆಯುತ್ತವೆ. ನಾವು ಹಿಂದೆ ನಡೆದಂಥ ಒಂದು ಪ್ರೆಸ್ ಮೀಟ್ನಲ್ಲಿ ತುಂಬ ಗಟ್ಟಿಯಾಗಿ ನಾನು, ನಿರ್ಮಾಪಕರಾದಂಥ ಚಲವಾದಿ ಕುಮಾರ್ ಅವರು, ಶ್ರೀನಗರ ಕಿಟ್ಟಿ ಅವರು, ನಾಗಶೇಖರ್ ಅವರು ಮಾತಾಡಿದ್ವಿ. ಏನಂದರೆ ಮೂರು ತೆಲುಗು ಸಿನಿಮಾಗಳು ಜನವರಿ 10 ನಂತರ ರಿಲೀಸ್ ಆಗ್ತಾ ಇದೆ. ಕನ್ನಡದಲ್ಲಿ ಒಂದು ಎಲ್ರಿಗೂ ಗೊತ್ತಿದೆ, ಇದನ್ನೇನು ರಹಸ್ಯ ಏನಲ್ಲ, ಕನ್ನಡದ ಸಿನಿಮಾಗಳಿಗೆ ಥಿಯೇಟರ್ಗಳ ಸಮಸ್ಯೆ ಅನ್ನೋದು ಚೇಂಬರಲ್ಲಿ ಹೊಡೆದಾಟ ಮಾಡೋದು ಮೊದಲಿನಿಂದನೂ, ಇದು ಆದಿ ಕಾಲದಿಂದನೂ ನಮಗೊಂಥರ ರೂಢಿಗತ ಆಗೋಗಿದೆ. ಇದನ್ನು ಫೈಟ್ ಮಾಡ್ತಾನೆ ಬರ್ತಾ ಇದ್ದೀವಿ. ಆದರೂ ಕೂಡ ಇದು ಅಪ್ಪಟ ಕನ್ನಡದ ಒಂದು ಸಿನಿಮಾಗೆ ನಾವೆಲ್ಲರೂ ಕನ್ನಡಿಗರು ಸೇರಿ ಒಂದು ಥಿಯೇಟರ್ಗಳನ್ನು ತಗೊಳ್ತೀವಿ, ಚಿತ್ರರಂಗ ಬಿಡೋದಿಲ್ಲ, ಇದೇನೇ ಮಾಫಿಯಾ ಬಂದರೂ ಬಿಡಲ್ಲ ಅಂದಾಗ ಕೆಲವು ಕಾಣದ ಕೈಗಳು ತೆಲುಗು ಮತ್ತು ಕರ್ನಾಟಕಕ್ಕೆ ಓಡಾಡುವಂಥ ಕೈಗಳಿಗೆ ಥಿಯೇಟರ್ಗಳು ಬೇಕಾಗಿತ್ತು. ಅವ್ರದ್ದೇನೋ ಹಣಕಾಸಿನ ಈ ಕಾಣದ ಕೈಗಳ ಬಗ್ಗೆ ಸಿನಿಮಾ ರಿಲೀಸ್ ಆದ ನಂತರ ಖಂಡಿತವಾಗ್ಲೂ ಅದರ ಹೆಸರನ್ನು ಹೇಳ್ತೀವಿ. ಅದಕ್ಕೆ ಧನ್ಯವಾದ ಕಾಣದ ಕೈಗಳಿಗೆ, ಯಾಕೆಂದರೆ ಅವ್ರು ನಮಗಿನ್ನೂ ಒಳ್ಳೆಯದನ್ನೇ ಮಾಡಿದ್ದಾರೆ. ಚಲವಾದಿ ಕುಮಾರ್ ಅವ್ರಿಗೂ ಗುರುತುಂದ ಶೀತಾಕಾಲಂಗೂ ಸಂಬಂಧವೇ ಇಲ್ಲದಂಥ ವಿಚಾರದಲ್ಲಿ ಅಲ್ಲಿ ಒಂದು ವಾರ ಸಂಕ್ರಾಂತಿ ಕಾಲದಲ್ಲಿ ಕೋರ್ಟ್ಗಳು, ನ್ಯಾಯದ ಕಲಾಪಗಳು ನಿಮ್ಗೆಲ್ಲರಿಗೂ ಗೊತ್ತು, ಆಂಧ್ರದಲ್ಲಿ ನಡೆಯಲ್ಲ. ರಜಾ ಇರುವಂಥ ಸಂದರ್ಭದಲ್ಲಿ ಆ 6 ದಿನಗಳನ್ನು ಬಳಸ್ಕೊಂಡು ತುಂಬ ವ್ಯವಸ್ಥಿತವಾದಂಥ ಒಂದು ಸಂಚನ್ನು ಮಾಡಿ ಒಂದು ಸಿನಿಮಾನ ತಡೆಯಾಜ್ಞೆ ತಂದು ನಿಲ್ಲಿಸುವಂಥ ಕೆಲಸ ಮಾಡಿದ್ರು. ನಾನು ಗುರ್ತುಂದ ಶೀತಕಾಲಂ ಕಾಲಘಟ್ಟದಿಂದನೂ ನಾಗಶೇಖರ್ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ, ಓಡಾಡ್ತಾ ಇದ್ದೀವಿ. ಅದರ ಪಬ್ಲಿಸಿಟಿಗೆ ಹೋಗಿದ್ದೆ, ಅದರ ರಿಲೀಸ್ಗೆ ಹೋಗಿದ್ದೆ, ಅದರ ಕೊನೆ ಹಂತದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದೆ. ಅದೇ ನಿರ್ಮಾಪಕರು ನಮ್ಗಳ ಎದುರುಗಡೆ ಹೇಳಿದರು, ಈ ಸಿನಿಮಾ ಲಾಭ ಆಗಲಿ ನಷ್ಟ ಆದರೂ ಏನೇ ಆದರೂ ನಾವು ನನಗೆ ಇನ್ನೊಂದು ಸಿನಿಮಾ ಮಾಡಿಕೊಡಬೇಕು ಅನ್ನೋದಷ್ಟೇ ನಾಗಶೇಖರ್ ಮತ್ತು ಅವರ ನಡುವೆ ಇದ್ದಂಥ ಒಂದು ಅಲಿಖಿತ ಮತ್ತು ಇನ್ನೊಂದು ಲಿಖಿತ ಒಪ್ಪಂದ ಇತ್ತು. ಇದರಲ್ಲಿ ಶ್ರೀನಗರ ಕಿಟ್ಟಿ ಅವರ ಮಹಾನದಿ ಕ್ರಿಯೇಷನ್ಸ್ ಎಲ್ಲಿಂದ ಬಂದುಬಿಡುತ್ತೆ, ಚಲವಾದಿ ಕುಮಾರ್ ಅವರ ಪವಿತ್ರ ಇಂಟರ್ನ್ಯಾಷನಲ್ ಎಲ್ಲಿಂದ ಬಂದುಬಿಡುತ್ತೆ. ಸೊ ಈ ಥರದ್ದು ಪ್ರಯತ್ನಗಳನ್ನು ಅವರು ಮಾಡ್ತಾನೆ ಇರ್ತಾರೆ, ನಾವು ಗೆಲ್ತಾನೆ ಇರಬೇಕಾಗತ್ತೆ. ಎಲ್ಲಿ ತನಕ ಇದೊಂದು ಆರ್ಬಿಟ್ರಿ ಕಮಿಟಿ ಇದೆ, ಚೇಂಬರ್ ಇದೆ, ಮತ್ತೊಬ್ಬರಿದ್ದಾರೆ, ಅವರೆಲ್ಲರೂ ಕೂಡ ಒಂದು ಸಾಲಿಡ್ ಆದಂಥ ಒಂದು ಗಟ್ಟಿಯಾದ ಕನ್ನಡಕ್ಕೆ ಇಷ್ಟು ಪರ್ಸೆಂಟೇಜ್ ಥಿಯೇಟರ್ಗಳನ್ನು ಬಿಟ್ಟು ಕೊಡಲೇಬೇಕು, ಆ ರನ್ನನ್ನು ತೆಗಿಬಾರ್ದು ಅನ್ನುವ, ಹೊಸ ಸಿನಿಮಾಗಳಿಗೆ ಏನು ಮಾಡಬೇಕು ಅನ್ನೋ ಒಂದು 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 ಪರಿಷ್ಕೃತ ಕಾನೂನನ್ನು ತರದೆ ಹೋದರೆ ಈ ಥರ ಸಮಸ್ಯೆಗಳನ್ನು ಚಿತ್ರರಂಗದಲ್ಲಿ ನೀವು ಪ್ರತಿ ವಾರ ರಿಲೀಸಿಗೆ ನೋಡ್ತಾ ಇರ್ತೀರ. ಇದನ್ನು ಫೇಸ್ ಮಾಡ್ತಾನೆ ಇರಬೇಕಾಗತ್ತೆ. ನಾವು ಇನ್ನೊಂದಷ್ಟು ಜನರ ಹತ್ರಕ್ಕೆ, ಇನ್ನೊಂದಷ್ಟು ಗಟ್ಟಿಯಾಗಿ ಜನರ ಹತ್ರಕ್ಕೆ ಹೋಗೋದಕ್ಕೆ ಇದು ಸಹಾಯ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವುದೇ ಕಲ್ಲು ಹೆಸರು ಅದನ್ನು ಹಿಡ್ಕೊಂಡು ಮನೆ ಕಟ್ಟುವಂಥ ಮತ್ತು ವಿಗ್ರಹಗಳನ್ನು ಕೆತ್ತಿ ಪ್ರತಿಷ್ಠಾಪನೆ ಮಾಡಿ ದೇವರು ಮಾಡುವಂಥ ರೂಢಿ ನಮಗೆಲ್ಲರಿಗೂ ಆಲ್ರೆಡಿ ಇದೆ. ಅದಕ್ಕೆಲ್ಲ ಹೆದರದಿರಲಿಲ್ಲ. ಬಟ್ ನಮಗೊಂದು ಟಿಪ್ ಇತ್ತು, ಅಥವಾ ಅದಕ್ಕೇನಂತಾರೆ ಒಂದು ಸೂಚನೆ ಇತ್ತು, ಈ ಥರದ್ದೇನೋ ಒಂದು ನಾವು ಯಾವಾಗ ಥಿಯೇಟರ್ ಸೆಟಪ್ಗಳ ಬಗ್ಗೆ ಮಾತಾಡ್ತೀವಿ, ಗಟ್ಟಿಯಾಗಿ ಧ್ವನಿ ಎತ್ತೀವಿ, ಈ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ ಇದೇ ಥರದ ಥಿಯೇಟರ್ ಬೇಕು, ಗಡಿನಾಡ ಭಾಗದಲ್ಲಿ ಹೀಗೆ ಮಾಡ್ತೀವಿ, ಹೈದರಾಬಾದ್ ಕರ್ನಾಟಕ ಹೀಗೆ ಮಾಡ್ತೀವಿ, ಮುಂಬೈ ಕರ್ನಾಟಕ ಹೀಗೆ ಮಾಡ್ತೀವಿ ಅಂದಾಗ ಅದೊಂದು ಸೂಚನೆ ಇತ್ತು. ಆದರೆ ಅದು ಇಷ್ಟು ಸಬಲವಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನ್ಯಾಯಾಲಯಕ್ಕೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಇಲ್ಲಿ ಹೇಳಬೇಕು. ದೇಶದ ಕಾನೂನು ಸರಿಯಾದವ್ರ ಪರ ಇರುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ. ಸಂವಿಧಾನಕ್ಕೆ ನಾವು ಗೌರವಿಸ್ತಾ ಈಗ ತಾರೀಖನ್ನು ಮುಂದೆ ಯಾವಾಗ ಬರುತ್ತೆ ಅನ್ನೋದನ್ನು ನಿರ್ಮಾಪಕರು ಹೇಳ್ತಾರೆ, ಈ ಕೋರ್ಟ್ ಪ್ರೊಸೀಜರ್ ಏನಾಯಿತು ಅಂತ ಹೇಳ್ತಾರೆ. ಇದು ಇನ್ನೊಂದಷ್ಟು ಪ್ರಚಾರ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ಗಟ್ಟಿಯಾದ ಥಿಯೇಟರ್ ಸೆಟಪ್ಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಗೊತ್ತಿರುವಂತೆ ಒಂದು ಸಲ ಥಿಯೇಟರ್ನ ಸೆಟಪ್ ಮಾಡಿ. ಆಮೇಲೆ 2 ವಿಷಯಗಳನ್ನು ನಾನು ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಕೆಲವು ಮಾಧ್ಯಮಗಳಿಗೆ, ಅಂದರೆ ಕೆಲವು ಯೂಟ್ಯೂಬರ್ಸ್ಗಳಿಗೆ ಮತ್ತು ಡಿಜಿಟಲ್ ಮಾಧ್ಯಮದವರಿಗೆ ಅವ್ರು ಇಲ್ಲಿದ್ದಾರೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಇಲ್ಲಿರೋದು 3 ಪಿಲ್ಲರ್ಸು ಸಂಜು ವೆಡ್ಸ್ ಗೀತಾ ಭಾಗ 2ರಲ್ಲಿ. ಒಂದು ನಾಗಶೇಖರ್ ಅವರು, ಚಲವಾದಿ ಕುಮಾರ್ ಅವರು, ನಾಯಕ ನಟರಾದಂಥ ಶ್ರೀನಗರ ಕಿಟ್ಟಿ ಅವರು. ಇದರ ಹಣಕಾಸಿನ ವ್ಯವಹಾರ ಮತ್ತು ಇನ್ನೊಂದು ಏನಾದರೂ ಇದ್ದರೆ ಅವರು 3 ಜನಕ್ಕೆ ಮಾತ್ರ ಸಂಬಂಧಿಸಿದ್ದು. ಮತ್ತು ಅಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಂಡ್ಯ ಕಿಟ್ಟಿ ಅವರು ಕೂತಿದ್ದಾರೆ, ಅವ್ರಿಗೆ ಸಂಬಂಧಿಸಿದ್ದು. ಇಲ್ಲಿ ತಂಡದ ಒಳಗಡೆ ಯಾರಿಗೂ ಒಳಜಗಳಗಳಿಲ್ಲ. ಮೊದಲನೇದಾಗಿ ಕೆಲವರು ತುಂಬ ಗಟ್ಟಿಯಾಗಿ ಮಾಡಿದ್ದಾರೆ, ಇದು ಒಳಜಗಳದ ಕಾರಣಕ್ಕೆ ಸಮಸ್ಯೆ ಆಯಿತು ಅಂತ. ಒಳಜಗಳಗಳಿದ್ದಿದ್ರೆ ರಿಲೀಸ್ ಟೈಮಲ್ಲಿ ಯಾರೂ ಹಿಂಗೆ ಕೂತ್ಕೋತಾ ಇರಲಿಲ್ಲ ಒಟ್ಟಿಗೆ. ಸಿನಿಮಾ ರಿಲೀಸ್ಗೆ ಇಷ್ಟು ತೊಂದರೆ ಆದರೂ ಕೂಡ ಗಟ್ಟಿಯಾಗಿ ನಿಂತ್ಕೊಳ್ತಾ ಇರಲಿಲ್ಲ. 2ನೇದು, ಬೇರೆ ಯಾವುದೋ ಫೈನಾನ್ಸ್ ಪ್ರಾಬ್ಲಮ್ ಇತ್ತು, ಇನ್ನೊಂದು ಪ್ರಾಬ್ಲಮ್ ಇತ್ತು. ಕೆಲವರೆಲ್ಲ ಹೇಳಿದ್ದಾರೆ ಇದು ಇಷ್ಟು ಕೋಟಿಯ ಸಿನಿಮಾ, ಬಜೆಟ್ ನೋಡಿದ್ರಂತ ನೀವು,
ನಮ್ಮ ಖರ್ಚು ವೆಚ್ಚಗಳನ್ನು ನೋಡಿದ್ದೀರಾ? ಆ ತಂಡಕ್ಕೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟಿರ್ತೀವಿ, ಎಲ್ಲಿಂದ ಸಾಲ ತಂದಿರ್ತೀವಿ, ಯಾರ್ಯಾರಿಗೆ ಪೇಮೆಂಟ್ ಹೋಗಿರಲ್ಲ. ರಿಲೀಸಿಗೆ ಬಂದು ಕಾಪಿ ತೆಗಿಬೇಕಾದ್ರೆ ನನ್ನಿಂದ ಹಿಡಿದು ಎಲ್ಲರದು NOC ಆಗಿರ್ಬೇಕಲ್ವಾ, DOP ಸೈನ್ ಆಗಿರ್ಬೇಕಲ್ವಾ? ಆ ಥರದ್ದೇನು ತೊಂದರೆ ಇಲ್ಲ. ಅದನ್ನು ದಯವಿಟ್ಟು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಡಿ. ಕನ್ನಡದ ಚಿತ್ರರಂಗಕ್ಕೆ ತೆಲುಗರ ಸಿನಿಮಾಗಳನ್ನ, ತೆಲುಗು ಚಿತ್ರರಂಗನ ಕೂಡ ದೂರ್ತಾ ಇಲ್ಲ. ಇದು ಎರಡರ ನಡುವೆ ಇರ್ತಕ್ಕಂಥವರು ಕೆಲವೊಂದು ಅವಕಾಶಗಳನ್ನು ಬಳಸ್ಕೊಂಡು ಈ ಥರದ್ದು ದುರ್ಘಟನೆಗಳನ್ನು ಮಾಡಿದಾಗ, ಎಡವಟ್ಟುಗಳನ್ನು ಮಾಡಿದಾಗ ಸಪೋರ್ಟ್ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ. ಇನ್ನೊಂದಷ್ಟು ಪ್ರಚಾರ ಭರಾಟೆಯಿಂದ ನಡೆಯುತ್ತೆ. ಆಲ್ರೆಡಿ ಕಾಪಿ ತೆಗೆದಾಗಿದೆ, ಕ್ಯೂಬ್ಗೆ ಅಪ್ಲೋಡ್ ಆಗಾಗಿತ್ತು. ನಿಮಗೆ ಸವಾಲುಗಳು ಹೆಂಗೆ ಬರುತ್ತೆ ಒಂದು ಸಿನಿಮಾಗೆ ಅಂದರೆ, ಈಗ ಮತ್ತೆ ಥಿಯೇಟರ್ ಸೆಟಪ್ ಮಾಡಬೇಕು. ಈಗ 3 ತೆಲುಗು ಸಿನಿಮಾ ಇದೆ. ಆ ಕನ್ನಡದ ಸಿನಿಮಾಗಳು ಕೂಡ ಹಲವಾರು ಬಿಡುಗಡೆ ಆಗ್ತಾ ಇದೆ. ಅವೆಲ್ಲರಿಗೂ ಅಭಿನಂದನೆಗಳು. ಎಲ್ಲಕ್ಕೂ ಒಳ್ಳೇದಾಗಬೇಕು, ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗಬೇಕು. ಮತ್ತೆ ಥಿಯೇಟರ್ ಸೆಟಪ್ ಮಾಡಬೇಕು, ಮತ್ತೆ ಆ ರನ್ನನ್ನು ನೋಡಬೇಕು, ಮತ್ತೆ ಬಿಸ್ನೆಸ್ನ ನೋಡಬೇಕು, ಮತ್ತೆ ಕ್ಯೂಬ್ ಅಪ್ಲೋಡ್ ಮಾಡಬೇಕು. ಎಲ್ಲ ಕಡೆಯಿಂದ ಆಗಬೇಕು. ಇದು ನಿರ್ಮಾಪಕರಿಗೆ ಹೊಣೆ, ನಿರ್ದೇಶಕರಿಗೆ ಹೊಣೆ, ನಾಯಕ ನಟರಿಗೆ ಹೊಣೆ, ಅದರಲ್ಲಿ ಕೆಲಸ ಮಾಡೋ ಕಲಾವಿದರಿಗೆ ಹಿನ್ನಡೆ ಆಗುತ್ತೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಬೆಂಬಲ ಇರಲಿ. ಮತ್ತು ಈ ಥರದ ಶಕ್ತಿಗಳ ವಿರುದ್ಧ ಇಲ್ಲಿ ಯಾವುದೇ ಒಕ್ಕೂಟದ ಸಮಸ್ಯೆ ಇಲ್ಲ, ಚೇಂಬರ್ದ ಸಮಸ್ಯೆ ಇಲ್ಲ. ಎಲ್ಲ ಸಿನಿಮಾಗಳು ಸಮಸ್ಯೆಗಳಿರುತ್ತೆ, ಅದನ್ನು ದಾಟ್ಕೊಂಡೇ ಸಿನಿಮಾ ರಿಲೀಸ್ ಮಾಡಬೇಕಾಗತ್ತೆ. ಯಾಕಂದರೆ ದೊಡ್ಡ ಬಜೆಟ್ನ ಸಿನಿಮಾ ಮಾಡುವಾಗ ಒಂದಷ್ಟು ಆತಂಕಗಳು ಇದ್ದೇ ಇರುತ್ತೆ. ಅದು ತಂಡಗಳಿಗೆ ಮಾತ್ರ ಗೊತ್ತಿರುತ್ತೆ. ಆ ಥರದ್ದು ಯಾವುದೂ ಇಲ್ಲ. ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಪ್ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿರಲಿ. ಈ ಒಂದು ಸಿನಿಮಾ ಗೆದ್ದರೆ, ಈ ಒಂದು ಸಿನಿಮಾ ಸರಿಯಾಗಿ ರಿಲೀಸ್ ಆದರೆ ಮುಂದೆ ಬರೋರಿಗೆಲ್ಲ ಒಂದು ಮಾದರಿ ಆಗುತ್ತೆ. ಈ ಥರದ್ದು ನೀವು ನೋಡಿದ್ದೀರಾ, ಹಿಂದೆ ಹಲವಾರು ಕಾರಣಗಳಿಗೆ ಸಿನಿಮಾಗಳು 1 ದಿನ ಪೋಸ್ಟ್ಪೋನ್ ಆಗಿದ್ದಿದೆ, 2 ದಿನ ಪೋಸ್ಟ್ಪೋನ್ ಆಗಿದ್ದಿದೆ, 1 ವಾರಕ್ಕೆ ಪೋಸ್ಟ್ಪೋನ್ ಆಗಿದ್ದಿದೆ. ಸರ್ವೇ ಸಾಮಾನ್ಯವಾಗಿ ಇದನ್ನು ಮಾಡಿಬಿಡ್ತಾರೆ. ಇಂಥ ಶಕ್ತಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಿನಿಮಾ ತಂಡಗಳಿಗೆ, ಕನ್ನಡ ಚಿತ್ರರಂಗಕ್ಕೆ ಮತ್ತು ಉದ್ಯಮಕ್ಕೆ, ಇಲ್ಲಿರ್ತಕ್ಕಂಥ ತಂತ್ರಜ್ಞರಿಗೆ ಏನೂ ಮಾಡೋದು ಬೇಡ. ಸುಳ್ಳು ಸುದ್ದಿಗಳನ್ನು ಹರಡಿಸ್ದೆ ಸರಿಯಾದ ಸುದ್ದಿ ನಾನೇ ಮೀಡಿಯಾದವನಿದ್ದೀನಿ, ನಾನು ನಿಮ್ಗೆ ಸಿಗ್ತೀನಿ, ಕೇಳಿದ್ರೆ ನಾನೇ ಹೇಳ್ತೀನಿ. ಎಲ್ಲರೂ ಫೋನು ಅಟೆಂಡ್ ಮಾಡ್ತಾ ಇದ್ದೀನಿ, ಇದು ಹೀಗೆಲ್ಲ ಹೀಗೆ ಅಂತ ಹೇಳಿದ್ದೀವಿ. ಆ ಕಾಪಿಗಳನ್ನು ಕೂಡ ಯಾರಾದರೂ ಕೇಳಿದ್ರೆ ಕಳಿಸ್ಕೊಡ್ಬೋದಿತ್ತು. ಈಗಲೂ ಕೂಡ ಡೈರೆಕ್ಟರ್ ಕಾಪಿ ತಂದಿದ್ದಾರೆ, ಅದನ್ನು ನೀವು ನೋಡ್ಬೋದು, ಪಬ್ಲಿಷ್ ಮಾಡ್ಬೋದು. ನಿಮ್ಮ ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ. ಮುಂದಿನ ತಾರೀಕು ಮತ್ತು ಹೇಗೆ ನಡೆಯುತ್ತೆ ಅನ್ನೋದನ್ನು ನಮ್ಮ ಚಲವಾದಿ ಕುಮಾರ್ ಅವರು ಮತ್ತು ಕಿಟ್ಟ ಅವರು ಹೇಳ್ತಾರೆ. ಸ್ಪಷ್ಟೀಕರಣ ಯಾವುದರ ಕುರಿತಾಗಿ ಸ್ಪಷ್ಟೀಕರಣ ಅಂದರೆ, ಪ್ರೊಡ್ಯೂಸರು 6 ಕೋಟಿ ಯಾರಿಗೋ ಸೆಟಲ್ ಮಾಡಿಲ್ಲ ಅಂತ ಯಾರೋ ಕೆಲವಷ್ಟು ಚಾನಲ್ ಒಂದಷ್ಟು ಸುದ್ದಿಗಳನ್ನು ನೋಡಿದೆ. ಸರ್ ಕಾಪಿ ಕೊಡ್ತೀನಿ ಸರ್, ಈಗ ಎಲ್ರಿಗೂ 4.25 ಕೋಟಿ ಶ್ಯೂರಿಟಿ ಕೊಟ್ಟು ನಾವು ಮಾನ್ಯ ಘನ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕಂಡುಕೊಂಡಿದ್ದೀವಿ. ಸೊ 4.25 ಕೋಟಿ ಕೊಡೋರಿಗೆ 6 ಕೋಟಿ ದೊಡ್ಡದಾಗಲ್ಲ ಸರ್. ಸೊ 15 ಕೋಟಿ ಬಂಡವಾಳ ಹಾಕಿದವ್ರಿಗೆ ಯಾವ ಕೋಟಿಗಳು ದೊಡ್ಡದಾಗಲ್ಲ ಸರ್. ಯಾಕೆಂದರೆ ನ್ಯಾಯಯುತವಾಗಿ ಅತ್ಯುತ್ತಮವಾದ ಒಂದು ಸಿನಿಮಾ ಮಾಡಬೇಕು ಅಂತ ನಿಂತಿರೋ ನಮ್ಮ ತಂಡ ಯಾರಿಗೂ ದುಡ್ಡು ಕೊಡದೆ ಆಗಿದೆ. ನಮಗೂ ಕಷ್ಟ ಇದೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾ ಮಾಡೋದು ಅಷ್ಟು ಸುಲಭದ ಕೆಲಸ ಏನಲ್ಲ. ನನಗೊಂದು ಗೊತ್ತಿತ್ತು, ಸಿನಿಮಾ ಶುರು ಮಾಡಿದಾಗಲೇ ಸಂಜು ವೆಡ್ಸ್ ಗೀತಾ ಅನ್ನೋ ಟೈಟ್ಲ್ ಮುಟ್ಟೋದು ಬಹಳ ಕಷ್ಟ ಅಂತ. ಏಕೆಂದರೆ ಈ ಸಿನಿಮಾನ ಇನ್ನೊಂದು ಸರಿ ನಾನು ಅನುಭವಿಸಿದ್ದೀನಿ. ಬೀದಿಲಿ ದುಡ್ಡುಗೋಸ್ಕರ ನಿಂತಿದ್ದೀನಿ. ಅದರ ಅನುಭವ, ಅದರ ಕರಾಳ ದಿನಗಳು ನನಗೆ ಸಾಕಷ್ಟು ನೆನಪಿದೆ. ಆದರೆ ಅದು ಕೊಟ್ಟ ಸಕ್ಸಸ್ಸು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಕರಾಳ ದಿನಗಳನ್ನ ನಾನು ಮರಿಬೋದು. ಜನ ನಮಗೆ ಕೊಟ್ಟ ಸಂಜು ವೆಡ್ಸ್ ಗೀತಾ ಸಕ್ಸಸ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಸಂಜು ವೆಡ್ಸ್ ಗೀತಾ ಅನ್ನೋ ಟೈಟ್ಲು ಆಗಿದೆ. ನೀವು ಇಲ್ಲೆಲ್ಲರೂ ದೊಡ್ಡವರಿದ್ದೀರಿ, ಬುದ್ಧಿವಂತರಿದ್ದೀರಿ. ನಿಮ್ಮ ಅಕ್ಕನ ಮದುವೆನೋ, ತಂಗಿ ಮದುವೆನೋ, ಮಗಳ ಮದುವೆನೋ ಮಾಡಿರ್ತೀರಿ. ಒಂದು ಮದುವೆ ಮಾಡೋದಕ್ಕೆ ಎಷ್ಟು ವಿಘ್ನ ಬರುತ್ತೆ, ಎಷ್ಟು ಕಷ್ಟ ಬರುತ್ತೆ, ಅಷ್ಟೇ ಕಷ್ಟ ಈ ಟೈಟ್ಲ್ ಇಟ್ಕೊಂಡ್ರೆ ಬರುತ್ತಿರೋ ಅಂತ ನನಗೆ ಗೊತ್ತಿತ್ತು. ಸೊ ಅಷ್ಟು ಕಷ್ಟಗಳನ್ನು ಮೀರಿ ಕೊನೆ ಕ್ಷಣ ತಾಳಿ ಕಟ್ಟೋವರೆಗೂ ಕಷ್ಟ ಬರುತ್ತೆ. ಅಷ್ಟು ಕಷ್ಟಗಳನ್ನು ಮೀರಿ ನಾವು ರಿಲೀಸ್ ಮಾಡ್ತಿದ್ದೀವಿ. ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ದೂರದ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ಲೊಕೇಶನ್ ಬೇಕು ಅಂತ ನಾವು ನಿಂತಾಗ ನಮಗೆ ಲೊಕೇಶನ್ ಮೇಲ್ಗಡೆ ಪರ್ಮಿಷನ್ ಇತ್ತು, ಬ್ರಿಡ್ಜ್ ಮೇಲೆ. ನಾನು ಆಸೆ ಪಟ್ಟಿದ್ದು ಕೆಳಗಡೆಯಿಂದ ತೆಗಿಬೇಕು ಅಂತ. ಲೋಕಲ್ ಕೋಆರ್ಡಿನೇಟರ್ ಕೇಳಿದ್ವಿ, ನಾನು ಕೆಳಗಡೆ ಕ್ಯಾಮ್ರಾ ಇಡಬೇಕು ಅಂತ. ನೋ, ಯು ಕೆನಾಟ್. ವೈ ಐ ಕಾಂಟ್? ಐ ಹ್ಯಾವ್ ಪರ್ಮಿಷನ್ಸ್ ವಿತ್ ಮೀ. ಎಸ್, ಯು ಹ್ಯಾವ್ ಪರ್ಮಿಷನ್ಸ್ ಫ್ರಮ್ ದ ಗೌರ್ಮೆಂಟ್ ಆಫ್ ಸ್ವಿಟ್ಜರ್ಲ್ಯಾಂಡ್. But this
ದಿಸ್ ಪ್ಲೇಸ್ ಬಿಲಾಂಗ್ಸ್ ಟು ಜರ್ಮನಿ. ಸೊ ಆ ಕೊನೆಯ ಕ್ಷಣದಲ್ಲಿ ಜರ್ಮನಿಯವರ ಪರ್ಮಿಷನ್ ತಗೊಂಡು ಆ ಜರ್ಮನ್ ಜಾಗದಲ್ಲಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ದೀವಿ. ಇದು ತಾಳಿ ಕಟ್ಟುವ ಕೊನೆಯ ಕ್ಷಣಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡಿದ್ವಿ. ಆದರೆ ನಮ್ಮ ಇಮ್ಯಾಜಿನೇಷನ್ಗೆ ಮೀರಿ ಕೆಲವೊಂದಷ್ಟು ನಡೀತವೆ. ಅದನ್ನು ಫೇಸ್ ಮಾಡೋದಕ್ಕೆ ನಾವು ಯಾವತ್ತೂ ರೆಡಿ ಇರ್ತೀವಿ. ನಾವು ಯಾವತ್ತೂ ಯಾವುದಕ್ಕೂ ಎದುರೋರಲ್ಲ. ನಾನು ಈ ಮುಂಚೆನೂ ಹೇಳಿದ್ದೀನಿ, ಹಸುವಿನ ವಿರುದ್ಧ ಹೋರಾಟ ಮಾಡಿರೋರಿಗೆ ಇದು ಯಾವುದೂ ದೊಡ್ಡದಲ್ಲ. ಸೊ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಯಾವಾಗ ಆಗುತ್ತೆ ಅನ್ನೋದನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಗೆ ಹೇಳ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.